Hi, welcome to the GK Tricks class. In today's class, we will discuss about polity tricks. ನಿಮಗೆಲ್ಲ ಗೊತ್ತಿದೆ ಪಾಲಿಟಿ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ತುಂಬ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತೆ. ಸೊ ಆ ಪೊಲಿಟಿಯನ್ನು ಟ್ರಿಕ್ಸ್ ಮೂಲಕ ನೆನಪಿಟ್ಕೊಳ್ಳೋದು ಹೇಗೆ ಅಂತ ಈ ಕ್ಲಾಸಲ್ಲಿ ನಾನು ಹೇಳ್ತೀನಿ. ಟ್ರಿಕ್ಸ್ ಮೂಲಕ ಯಾವುದನ್ನೇ ನೀವು ನೆನಪಿಟ್ಕೊಂಡ್ರೂ ಕೂಡ ಅದು ನಿಮಗೆ ಬಹಳ ದಿನಗಳ ಕಾಲ ನೆನಪಲ್ಲಿ ಉಳಿಯುತ್ತೆ. So let's start today's class, that is polity tricks by Tarushree R. Okay. ನಮಗೆಲ್ಲ ಗೊತ್ತಿದೆ ಕಾನ್ಸ್ಟಿಟ್ಯೂಷನ್ ಫ್ರೇಮ್ ಆಗುವಾಗ ಕಾನ್ಸ್ಟಿಟ್ಯೂಷನಲ್ ಕಮಿಟಿ ಅಂತ ಮಾಡಿಕೊಂಡಿದ್ರು. ಆ ಕಾನ್ಸ್ಟಿಟ್ಯೂಷನಲ್ ಕಮಿಟಿಯನ್ನು ಬೇರೆ ಬೇರೆ ವ್ಯಕ್ತಿಗಳು ಕಮಿಟಿಯನ್ನು ಹೆಡ್ ಮಾಡ್ತಿರ್ತಾರೆ. ಅಂದರೆ ಪರ್ಟಿಕ್ಯುಲರ್ ಕಮಿಟಿಗಳ ಮುಖ್ಯಸ್ಥರಾಗಿ ಕೆಲಸವನ್ನು ನಿರ್ವಹಿಸಿರ್ತಾರೆ. ಪರ್ಟಿಕ್ಯುಲರ್ ಕಮಿಟಿಯನ್ನು ಕೇಳಿಬಿಟ್ಟು ಅದು ಯಾರು ನಿರ್ವಹಿಸಿದ್ದು ಅಂತ ಕೇಳ್ತಾ ಹೋಗ್ತಾರೆ. ತುಂಬ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಸೊ ಒನ್ ಬೈ ಒನ್ ಯಾವೆಲ್ಲ ಕಾನ್ಸ್ಟಿಟ್ಯೂಷನಲ್ ಕಮಿಟಿಯನ್ನು ಯಾರೆಲ್ಲ ಹೆಡ್ ಮಾಡಿರ್ತಾರೆ ಅಂತ ನೋಡ್ತಾ ಹೋಗೋಣ. ಸೊ ಫಸ್ಟು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಯಾವೆಲ್ಲ ಕಮಿಟಿಯ ಹೆಡ್ ಆಗಿದ್ದರು ಅನ್ನೋದಕ್ಕೆ ಸಿಂಪಲ್ ಟ್ರಿಕ್ ನೀವಿಷ್ಟೇ ನೆನ್ಪಿಟ್ಕೊಳ್ಬೇಕಾಗಿರೋದು, ದಟ್ ಈಸ್ ಸರ್ಫ್ ರಾಜ್ ಅಂತ. SARF ರಾಜ್, ಸರ್ಫ್ ರಾಜ್. ಯಾಕೆ ಅಂತಂದರೆ S ಸ್ಟ್ಯಾಂಡ್ಸ್ ಫಾರ್ ಸ್ಟೀರಿಂಗ್ ಕಮಿಟಿ, A ಫಾರ್ ಅಡ್ಹಾಕ್ ಕಮಿಟಿ ಆನ್ ನ್ಯಾಷನಲ್ ಫ್ಲ್ಯಾಗ್, R ಫಾರ್ ರೂಲ್ಸ್ ಕಮಿಟಿ, F ಫಾರ್ ಫಿನಾನ್ಸ್ ಆ್ಯಂಡ್ ಸ್ಟಾಫ್ ಕಮಿಟಿ, ರಾಜ್ ಅಂತಂದರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಸೊ ಯಾವುದೆಲ್ಲ? ಸ್ಟೀರಿಂಗ್ ಕಮಿಟಿ, ಅಡ್ಹಾಕ್ ಕಮಿಟಿ ಆನ್ ನ್ಯಾಷನಲ್ ಫ್ಲ್ಯಾಗ್, ರೂಲ್ಸ್ ಕಮಿಟಿ, F for finance and staff committee. Then next committee which is headed by ಜವಾಹರ್ಲಾಲ್ ನೆಹರು. ಅದನ್ನು ನೆನಪಿಟ್ಕೊಳ್ಳೋಕ್ಕೆ ತುಂಬ ಈಸಿಯಾದಂತಹ ಒಂದು ಸಿಂಪಲ್ ಟ್ರಿಕ್ ಏನಪ್ಪ ಅಂತಂದರೆ JUPSC ಅಂತ ಹೇಳಿ. ಜೆ ಅಂದರೆ ಯಾರು ನಿಮಗೆ ಗೊತ್ತಿದೆ, ಜವಾಹರ್ಲಾಲ್ ನೆಹರು. UP ಅಂದರೆ ಯೂನಿಯನ್ ಪವರ್ ಕಮಿಟಿ ಅಂತ. S ಅಂತಂದರೆ ಸ್ಟೇಟ್ ಕಮಿಟಿ, C ಅಂತಂದರೆ ಯೂನಿಯನ್ ಕಾನ್ಸ್ಟಿಟ್ಯೂಷನ್ ಕಮಿಟಿ. ಓಕೆ, ಒನ್ ಮೋರ್ ಟೈಮ್ ಐ ವಿಲ್ ರಿಪೀಟ್. JUPSC, J ಫಾರ್ ಜವಾಹರ್ಲಾಲ್ ನೆಹರು, U ಫಾರ್ ಯೂನಿಯನ್ ಪವರ್ ಕಮಿಟಿ, S ಫಾರ್ ಸ್ಟೇಟ್ಸ್ ಕಮಿಟಿ, C ಫಾರ್ ಯೂನಿಯನ್ ಕಾನ್ಸ್ಟಿಟ್ಯೂಷನ್ ಕಮಿಟಿ. ನೆಕ್ಸ್ಟ್, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಅನ್ನುವಂಥವರು ಯಾವ ಕಮಿಟಿಯ ಹೆಡ್ ಆಗಿದ್ದರು ಅನ್ನೋದಕ್ಕೆ ಸಿಂಪಲ್ ಟ್ರಿಕ್, ದಟ್ ಈಸ್ ಕೃಷ್ಣ ಕ್ರೆಡಿಟ್ ಕಾರ್ಡ್ ಅಂತ ಹೇಳಿ. ಯಾಕೆ ಕ್ರೆಡಿಟ್ ಕಾರ್ಡ್ ಅಂತ ನೆನ್ಪಿಟ್ಕೊಳ್ಬೇಕು ಅಂತ ಆಶ್ಚರ್ಯ ಆಗ್ತಾ ಇದೆಯಾ? ಅವರು ಮುಖ್ಯಸ್ಥರಾಗಿದ್ದಂತಹ ಕಮಿಟಿ ದಟ್ ಈಸ್ ಕ್ರಿಡೆನ್ಷಿಯಲ್ ಕಮಿಟಿ. ಆ ಕ್ರಿಡೆನ್ಷಿಯಲ್ ಕಮಿಟಿಯಲ್ಲಿ ಕ್ರೆಡಿಟ್ ಅಂತ ಇದೆಯಲ್ವಾ, ಸೊ ಕೃಷ್ಣ ಕ್ರೆಡಿಟ್ ಅಂತ ನೆನ್ಪಿಟ್ಕೊಂಡ್ರೆ ಆಯಿತು. ನೆಕ್ಸ್ಟ್, ಡಾಕ್ಟರ್ ಭೋಜರಾಜು ಪಟ್ಟಾಭಿ ಸೀತಾರಾಮಯ್ಯ ಅವರು ಯಾವ ಕಮಿಟಿಯ ಹೆಡ್ ಆಗಿದ್ದರು ಅನ್ನೋದಕ್ಕೆ ನೆನ್ಪಿಟ್ಕೊಳ್ಬೇಕಾಗಿರುವಂತಹ ಟ್ರಿಕ್ ಯಾವುದಪ್ಪ ಅಂತಂದರೆ ಹೌಸ್ ಪಟ್ಟ ಅಂತ ಹೇಳಿ. ಯಾಕೆ ಹೌಸ್ ಕಮಿಟಿಯ ಹೆಡ್ ಆಗಿರ್ತಾರೆ? ಪಟ್ಟ ಅಂತಂದರೆ ಪಟ್ಟಾಭಿ ಸೀತಾರಾಮಯ್ಯ. ದೆನ್ ಕಮ್ಸ್ HC ಮುಖರ್ಜಿ. HC ಮುಖರ್ಜಿ ಯಾವ ಕಮಿಟಿಯ ಹೆಡ್ ಆಗಿದ್ದರು ಅನ್ನೋದಕ್ಕೆ ಸಿಂಪಲ್ ಟ್ರಿಕ್ ಮೈನರ್ ಮುಖರ್ಜಿ ಅಂತ ಹೇಳಿ. ಮೈನರ್ ಯಾಕೆ? ಮೈನಾರಿಟೀಸ್ ಸಬ್ ಕಮಿಟಿಯ ಹೆಡ್ ಆಗಿರ್ತಾರೆ ಅದಕ್ಕೆ. ನೆಕ್ಸ್ಟ್, ಗೋಪಿನಾಥ್ ಬಾರ್ಡೋಲಿ. ಗೋಪಿ ವೆಂಟ್ ಟು ನಾರ್ತ್ ವೆಸ್ಟ್. ಗೋಪಿ ಎಲ್ಲಿಗೆ ಹೋದ? ನಾರ್ತ್ ಡೈರೆಕ್ಷನಿಗೂ ಹೋದ, ವೆಸ್ಟ್ ಡೈರೆಕ್ಷನಿಗೂ ಹೋದ. ಯಾಕೆ ಈ ಥರ ಹೇಳ್ತಾ ಇದ್ದೀನಿ ಅಂತಂದರೆ ಅವರು ಹೆಡ್ ಆಗಿದ್ದಂತಹ ಕಮಿಟಿಯ ಹೆಸರು ನಾರ್ತ್ ವೆಸ್ಟ್ ಫ್ರಂಟಿಯರ್ ಟ್ರೈಬಲ್ ಸಬ್ ಕಮಿಟಿ. ನೆಕ್ಸ್ಟ್, ಡಾಕ್ಟರ್ BR ಅಂಬೇಡ್ಕರ್. ನಮಗೆ ಯೂಶ್ವಲಿ ಗೊತ್ತಿರುತ್ತಿದ್ದು ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ಡ್ರಾಫ್ಟ್ಸ್ ಕಮಿಟಿಯ ಹೆಡ್ ಆಗಿರ್ತಾರೆ. ಅದನ್ನೂ ನೆನ್ಪಿಟ್ಕೊಳ್ಳೋದು ಕಷ್ಟ ಆಯಿತು ಅಂತಂದರೆ ಡಾಕ್ಟರ್ಸ್ ಡ್ರಾಫ್ಟ್ ಅಂತ ನೆನ್ಪಿಟ್ಕೊಂಡ್ರೆ ಆಯಿತು. ಡಾಕ್ಟರ್ ಈಸ್ ಫಾರ್ ಡಾಕ್ಟರ್ ಅಂಬೇಡ್ಕರ್ ಆ್ಯಂಡ್ ಡ್ರಾಫ್ಟ್ ಈಸ್ ಫಾರ್ ಡ್ರಾಫ್ಟಿಂಗ್ ಕಮಿಟಿ. ನೆಕ್ಸ್ಟ್, ಸರ್ದಾರ್ ವಲ್ಲಭಾಯ್ ಪಟೇಲ್ ಕಮಿಟಿ, that is remembered as FEMT, ಅಡ್ವೈಸ್ ಆಫ್ ಪಟೇಲ್ ಅಂತ ಹೇಳಿ. ಯಾಕೆ ಈ FEMT ಹೇಳ್ತಾ ಇದ್ದೀನಿ ಅಂತಂದರೆ
F for fundamental rights, E for excluded areas, M for minorities, T for tribal areas. ಏನು ಅಡ್ವೈಸರಿ ಕಮಿಟಿ ಇತ್ತು ಆನ್ ಫಂಡಮೆಂಟಲ್ ರೈಟ್ಸ್, ಮೈನಾರಿಟೀಸ್, ಟ್ರೈಬಲ್ ಆ್ಯಂಡ್ ಎಕ್ಸ್ಕ್ಲೂಡೆಡ್ ಏರಿಯಾಸ್, ಅದಕ್ಕೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಹೆಡ್ ಆಗಿರ್ತಾರೆ. ನೆಕ್ಸ್ಟ್, ಜಿ ವಿ ಮಾವಳಾಂಕರ್ ಯಾವುದಕ್ಕೆ ಹೆಡ್ ಆಗಿದ್ರು ಅನ್ನೋದಕ್ಕೆ ಸಿಂಪಲ್ ಟ್ರಿಕ್. ಮಾವಳಾಂಕರ್ ಅಂದ ತಕ್ಷಣ ನಿಮಗೆ ನೆನಪಾಗಬೇಕು ಫಂಕ್ಷನ್ ಹಾಲ್. ಯಾಕೆ ಫಂಕ್ಷನ್ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ಅವರು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯ ಫಂಕ್ಷನ್ಸಿನ ಕಮಿಟಿಯ ಹೆಡ್ ಆಗಿರ್ತಾರೆ. ಹಾಗಾಗಿ ಕಮಿಟಿ ಆನ್ ಫಂಕ್ಷನ್ಸ್ ಆಫ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ, ಸೊ ಮಾವಳಾಂಕರ್ ಫಂಕ್ಷನ್ ಹಾಲ್. ನೆಕ್ಸ್ಟ್, ಕಮಿಂಗ್ ಟು ಕೆ ಎಂ ಮುನ್ಷಿ. ಮುನ್ಷೀಸ್ ಬಿಸ್ನೆಸ್ ಅಂತ ನೆನ್ಪಿಟ್ಕೊಳ್ಳಿ. ಯಾಕೆ ಅಂತಂದರೆ ಅವರು ಬಿಸ್ನೆಸ್ ಕಮಿಟಿಯ ಹೆಡ್ ಆಗಿರ್ತಾರೆ ಅದಕ್ಕೆ. ನೆಕ್ಸ್ಟ್, ಜೆ ಬಿ ಕೃಪಲಾನಿ. ಜೆ ಬಿ ಕೃಪಲಾನಿಯನ್ನು ಯಾವ ಕಮಿಟಿಯ ಹೆಡ್ ಆಗಿರ್ತಾರೆ ಅಂತ ನೆನ್ಪಿಟ್ಕೊಳ್ಳಿಕ್ಕೆ ಕೃಪಲಾನಿ FRS ಅಂತ ನೆನ್ಪಿಟ್ಕೊಳ್ಳಿ. ಕೃಪಲಾನಿ FRS, F stands for Fundamental Rights, S stands for Subcommittee. Kೃಪಲಾನಿ FRS. So the last subcommittee, that is A.V. Tucker. A.V. Tucker excluded ಅಂತ ನೆನ್ಪಿಟ್ಕೊಳ್ಳಿ. ಯಾಕೆ ಎಕ್ಸ್ಕ್ಲೂಡೆಡ್ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ಯಾವೆಲ್ಲ ಏರಿಯಾಸ್ ಬಿಟ್ಟು ಹೋಗಿತ್ತೋ, ಎಕ್ಸ್ಕ್ಲೂಡೆಡ್ ಮತ್ತು ಪಾರ್ಷಿಯಲಿ ಎಕ್ಸ್ಕ್ಲೂಡೆಡ್ ಏರಿಯಾಸ್ ಇತ್ತೋ, ಆ ಸಬ್ ಕಮಿಟಿಯ ಮೆಂಬರ್ ಹೆಡ್ ಆಗಿರ್ತಾರೆ ಯಾರು? A.V. ಟಕ್ಕರ್ ಅವರು. A.V. ಟಕ್ಕರ್ ಅಂದ ತಕ್ಷಣ ಯಾವ ವರ್ಡ್ ನೆನಪಾಗಬೇಕು? ಎಕ್ಸ್ಕ್ಲೂಡೆಡ್ ಸಬ್ ಕಮಿಟಿ ಅನ್ನೋ ವರ್ಡು ನೆನಪಾಗಬೇಕು. ಸೊ ಇಲ್ಲಿಗೆ ಸಬ್ ಕಮಿಟಿಗಳ ಹೆಡ್ಡನ್ನು 1 by 1 ನೋಡ್ತಾ ಹೋದ್ವಿ. ಈಗ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಯಾವುದಪ್ಪ ಅಂತಂದರೆ, ನಮಗೆಲ್ಲ ಗೊತ್ತಿದೆ ನಮ್ಮ ಸಂವಿಧಾನದಲ್ಲಿ ಒಟ್ಟು 22 ಭಾಗಗಳಿದೆ. ಆ 22 ಭಾಗಗಳನ್ನು ಈಸಿಯಾಗಿ ನಾನು ನೆನ್ಪಿಟ್ಕೊಳ್ಳಿಕ್ಕೆ ನಿಮಗೆ ಟ್ರಿಕ್ಸನ್ನು ಹೇಳ್ಕೊಡ್ತೇನೆ. ಫಸ್ಟು 1ರಿಂದ 11ನೇ ಭಾಗವನ್ನು ನೆನ್ಪಿಟ್ಕೊಳ್ಬೇಕು ಅಂತಂದರೆ ಸಿಂಪಲಾಗಿ ಬರ್ಕೊಳ್ಳಿ ಈಗಲೇ. ಯು ಕ್ಯಾನ್ ಫ್ಲೈ ಡೈರೆಕ್ಟ್ಲಿ ಫ್ರಮ್ US to UP to meet whom? Shyam and Ram. You can fly directly from US to UP to meet Shyam and Ram. ಸಿಂಪಲ್ ಇದೆ ಅಲ್ವಾ? ಯು ಅಂದರೆ ಯೂನಿಯನ್ ಆ್ಯಂಡ್ ಇಟ್ಸ್ ಟೆರಿಟರಿ, ಕ್ಯಾನ್ ಅಂದರೆ ಸಿಟಿಸನ್ಶಿಪ್, ಫ್ಲೈ ಅಂದರೆ ಫಂಡಮೆಂಟಲ್ ರೈಟ್ಸ್, ಡೈರೆಕ್ಟ್ಲಿ ಅಂದರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್, ಫ್ರಮ್ ಅಂದರೆ ಫಂಡಮೆಂಟಲ್ ಡ್ಯೂಟೀಸ್, ಯು ಅಂದರೆ ಯೂನಿಯನ್, ಎಸ್ ಅಂದರೆ ಸ್ಟೇಟ್, ಯು ಅಂದರೆ ಯೂನಿಯನ್ ಟೆರಿಟರಿ, ಪಿ ಅಂದರೆ ಪಂಚಾಯತ್, ಮೀಟ್ ಅಂದರೆ ಮುನ್ಸಿಪಾಲಿಟಿ, ಶ್ಯಾಮ್ ಅಂದರೆ ಶೆಡ್ಯೂಲ್ಡ್ ಟ್ರೈಬ್, ರಾಮ್ ಅಂದರೆ ರಿಲೇಷನ್ ಬಿಟ್ವೀನ್ ಸ್ಟೇಟ್ ಆ್ಯಂಡ್ ಸೆಂಟರ್. ಓಕೆ, ಯೂನಿಯನ್ ಆ್ಯಂಡ್ ಇಟ್ಸ್ ಟೆರಿಟರಿ ಭಾಗ 1ರಲ್ಲಿ ಬರುತ್ತೆ, ಸಿಟಿಸನ್ಶಿಪ್ ಭಾಗ 2, ಫಂಡಮೆಂಟಲ್ ರೈಟ್ಸ್ ಭಾಗ 3, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಭಾಗ 4, ಫಂಡಮೆಂಟಲ್ ಡ್ಯೂಟೀಸ್ ಭಾಗ 4A, ಯೂನಿಯನ್ ಭಾಗ 5, ಸ್ಟೇಟ್ ಭಾಗ 6, ಯೂನಿಯನ್ ಟೆರಿಟರಿ ಭಾಗ 8, ಪಂಚಾಯತ್ ಭಾಗ 9, ಮುನ್ಸಿಪಾಲಿಟಿ ಭಾಗ 9A, ಶೆಡ್ಯೂಲ್ಡ್ ಟ್ರೈಬ್ ಭಾಗ 10, ರಿಲೇಷನ್ ಬಿಟ್ವೀನ್ ಸ್ಟೇಟ್ ಆ್ಯಂಡ್ ಸೆಂಟರ್ ಈಸ್ ಭಾಗ 11. ಭಾಗ 7ಅನ್ನು 7th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟಿಂದ ಏನಾಗಿದೆ? ರಿಮೂವ್ ಮಾಡಲ್ಪಟ್ಟಿದೆ. 12ರಿಂದ 17ನೇ ಭಾಗವನ್ನು ನೋಡೋದಾದರೆ ನೀವು ನೆನ್ಪಿಟ್ಕೊಳ್ಬೇಕಾಗಿರೋದು FTSTESO, ಫ್ಲಿಪ್ಕಾರ್ಟ್ ಟಾಟಾ ಸ್ಕೈ ಸೆಟ್ ಟಾಪ್ ಬಾಕ್ಸ್ ಆನ್ ಎಕ್ಸ್ಚೇಂಜ್ ಇನ್ ಸ್ಪೆಷಲ್ ಆಫರ್ ಅಂತ ನೆನ್ಪಿಟ್ಕೊಳ್ಬೋದು. ಅಷ್ಟೆಲ್ಲ ಕಷ್ಟ ಆಯಿತು ಅಂತಂದರೆ ಸಿಂಪಲ್, ವೆರಿ ಸಿಂಪಲ್. FTSTESO, FTSTESO. ಓಕೆ, ಎಫ್ ಅಂದರೆ ಫಿನಾನ್ಸ್ ಪ್ರಾಪರ್ಟಿ, ಟಿ ಅಂದರೆ ಟ್ರೇಡ್ ಆ್ಯಂಡ್ ಕಾಮರ್ಸ್, ಎಸ್ ಅಂದರೆ ಸರ್ವೀಸಸ್, ಟಿ ಅಂದರೆ ಟ್ರಿಬ್ಯುನಲ್ಸ್, ಇ ಅಂದರೆ ಎಲೆಕ್ಷನ್ಸ್, ಎಸ್ ಅಂದರೆ ಸ್ಪೆಷಲ್ ಪ್ರೊವಿಷನ್ಸ್, ಓ ಅಂತಂದರೆ ಅಫಿಷಿಯಲ್ ಲ್ಯಾಂಗ್ವೇಜ್. ಫಿನಾನ್ಸ್ ಆ್ಯಂಡ್ ಪ್ರಾಪರ್ಟಿ ಭಾಗ 12ರಲ್ಲಿ ಬರುತ್ತೆ, ಟ್ರೇಡ್ ಆ್ಯಂಡ್ ಕಾಮರ್ಸ್ ಭಾಗ 13, ಸರ್ವೀಸಸ್ ಭಾಗ 14, ಟ್ರಿಬ್ಯುನಲ್ಸ್ ಭಾಗ 14A, ಎಲೆಕ್ಷನ್ಸ್ ಭಾಗ 15, ಸ್ಪೆಷಲ್ ಪ್ರೊವಿಷನ್ಸ್ ಭಾಗ 16, ಅಫಿಷಿಯಲ್ ಲ್ಯಾಂಗ್ವೇಜಸ್ ಭಾಗ 17. ನೆಕ್ಸ್ಟ್ 18ರಿಂದ 22 ಭಾಗ, ದಟ್ ಈಸ್ ಇ ಮ್ಯಾಟ್ಸ್. ವೆರಿ ಸಿಂಪಲ್, ಇ ಮ್ಯಾಟ್ಸ್. ಈಟ್ ಮ್ಯಾಗಿ,
ಆ್ಯಸ್ ಟೇಸ್ಟಿ ಸ್ನ್ಯಾಕ್ ಅಂತಲೂ ನೆನ್ಪಿಟ್ಕೊಳ್ಬೋದು. ಇ ಅಂತಂದರೆ ಎಮರ್ಜೆನ್ಸಿ ಪ್ರಾವಿಷನ್, ಎಮ್ ಅಂದರೆ ಮಿಸಲೇನಿಯಸ್ ಸರ್ವೀಸಸ್, ಎ ಅಂತಂದರೆ ಅಮೆಂಡ್ಮೆಂಟ್ ಪ್ರಾವಿಷನ್ಸ್, ಟಿ ಅಂದರೆ ಟೆಂಪ್ರವರಿ ಟ್ರಾನ್ಸಿಷನಲ್ ಆ್ಯಂಡ್ ಸ್ಪೆಷಲ್ ಪ್ರಾವಿಷನ್, ಎಸ್ ಅಂದರೆ ಶಾರ್ಟ್ ಟೈಟಲ್. ಎಮರ್ಜೆನ್ಸಿ ಪ್ರಾವಿಷನ್ ಭಾಗ 18, ಮಿಸಲೇನಿಯಸ್ ಸರ್ವೀಸಸ್ ಅಂದರೆ ಭಾಗ 19, ಅಮೆಂಡ್ಮೆಂಟ್ ಪ್ರಾವಿಷನ್ ಅಂದರೆ ಭಾಗ 20, ಟೆಂಪ್ರವರಿ ಟ್ರಾನ್ಸಿಷನಲ್ ಆ್ಯಂಡ್ ಸ್ಪೆಷಲ್ ಪ್ರಾವಿಷನ್ ಅಂತಂದರೆ 21, ಶಾರ್ಟ್ ಟೈಟಲ್ ಅಂತಂದರೆ ಭಾಗ 22. ಸೊ 1ರಿಂದ 22ವರೆಗಿನ ಭಾಗಗಳನ್ನು ನಾನು 1 by 1 ನೋಡಿದ್ವಿ. ಫಸ್ಟ್ ಏನು ಬರುತ್ತೆ? ಯು ಕ್ಯಾನ್ ಫ್ಲೈ ಡೈರೆಕ್ಟ್ಲಿ ಫ್ರಮ್ US to UP ಟು ಮೀಟ್ ಶ್ಯಾಮ್ ಆ್ಯಂಡ್ ರಾಮ್. ಸೆಕೆಂಡ್ ಏನು ಬರುತ್ತೆ? FT, ST, ESO ಅಂತ. ಥರ್ಡ್ ಏನು ಬರುತ್ತೆ? EMATS. ಓಕೆ, ನೆಕ್ಸ್ಟ್ ನಮಗೆ ಗೊತ್ತಿದೆ ಟೋಟಲ್ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ 12 ಶೆಡ್ಯೂಲ್ಸ್ ಬರುತ್ತೆ. ಆ 12 ಶೆಡ್ಯೂಲ್ಸನ್ನು ಹೇಗೆ ನೆನ್ಪಿಟ್ಕೊಳ್ಳೋದು ಅಂತಂದರೆ ದಟ್ ಈಸ್ ಬೈ ದ ಟ್ರಿಕ್, ದಟ್ ಈಸ್ ಟಿಯರ್ಸ್ ಆಫ್ ಓಲ್ಡ್ PM ಅಂತ ಹೇಳಿ. ಏನಂತ? ಟಿಯರ್ಸ್ ಆಫ್ ಓಲ್ಡ್ PM. T for territory, E for emoluments, A for affirmations, R for Rajya Sabha, S for scheduled areas, O for other scheduled areas, F for federal provisions, O for official languages, L for land reforms, D for defection, P for panchayat, M for municipalities. Tiers of old PM. Territory Schedule 1, emoluments Schedule 2, affirmations 3, Rajya Sabha 4, scheduled area 5, other scheduled area 6, federal provisions 7, official language 8, land reforms 9, defection 10, panchayat 11, municipality 12. So this is a small introduction to the polity GK tricks. So let us continue in the next class. Thank you.